ಇವತ್ತು ಬಹುತೇಕವಾಗಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಹಾಗೂ ಅಲ್ಪಸಂಖ್ಯಾತ ಸಮುದಾಯ ಇರತಕ್ಕಂತಹ ಈ ಕ್ಷೇತ್ರದಲ್ಲಿ ಇವತ್ತಿನ ಈ ಚಾಲನೆ ಒಳ್ಳೆಯ ಸ್ಫೂರ್ತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಕೂಡ ಈ ಹಿಂದೆ ಇದು JDS ಪಕ್ಷದ ಭದ್ರಕೋಟೆ ಕಾರ್ಪೊರೇಟರ್ಗೂ ಕೂಡ ಇದ್ದರು ಮತ್ತು ಕಳೆದ ಬಾರಿ 2013-18ರವರೆಗೆ ಇಲ್ಲಿ ಕ್ಷೇತ್ರದ ಶಾಸಕರು JDS ಪಕ್ಷದಲ್ಲಿ ಆಯ್ಕೆಯಾಗಿದ್ದರು. ಈ ದೃಷ್ಟಿಯಲ್ಲಿ ನಾವು ಇವತ್ತೆಲ್ಲರೂ ಕೂಡ ನಾವು ಬೆಂಗಳೂರು ಮಹಾನಗರ ಜಿಲ್ಲೆಯ ಅಧ್ಯಕ್ಷರಾಗಿದ್ದರಿಂದ ಶ್ರೀ ರಮೇಶ್ ಗೌಡರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ನಿಸರ್ಗ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಕೂಡ ಇವತ್ತು ನಾವು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಪಕ್ಷದ ಸಂಘಟನೆ ಮಾಡಿ ಮುಂಬರ್ತಕ್ಕಂತಹ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಏಳು ಕ್ಷೇತ್ರಗಳ ವಾರ್ಡ್ಗಳಿದ್ದಾವೆ. ಅಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಿಸಿ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಜಯಿಸಲಾಗಿದ್ದ ರೀತಿಯಲ್ಲಿ ಕಾರ್ಯಕ್ರಮ ರೂಢಿಸ್ತೀವಿ ಅಂತೇಳಿ ನಾನು ಮೂಲಕ ತಿಳಿಯುತ್ತೆ. ಈಗಾಗಲೇ ಮಾಧ್ಯಮದ ಸ್ನೇಹಿತರು ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸದಸ್ಯತ್ವ ಅಭಿಯಾನವನ್ನು ಈಗಾಗಲೇ ನಾವು ಚಾಲನೆಯನ್ನು ಕೊಟ್ಟು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನ ನೋಂದಣಿಯನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಇವತ್ತು 14ನೇ ಕ್ಷೇತ್ರ ನಮ್ಮ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಮ್ಮ ಶಾಸಕರಿದ್ದರು, ಸುಮಾರು 4 ಜನ ಕಾರ್ಪೊರೇಟರ್ಗಳಿದ್ದರು. ಇಲ್ಲಿ ನಮ್ಮದು JDS ಭಾಳ ಭದ್ರಕೋಟೆ ಆಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ನಮ್ಮ ಶಾಸಕರು ಇಲ್ಲಿ ನಮ್ಮ ಪಕ್ಷವನ್ನು ಬಿಟ್ಟು ಹೋದ ನಂತರ ಇಲ್ಲಿ ಸ್ವಲ್ಪ ನಮ್ಮ ಪಕ್ಷಕ್ಕೆ ಹಿನ್ನಡೆನೂ ಆಯಿತು. ಆದರೆ ಈಗ ಏನು ಹಿಂದೆ ಶಾಸಕರ ಜೊತೆ ಇದ್ದಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಹಿರಿಯರು ಮತ್ತು ಮಾಜಿ ಕೆಲವರು ಕಾರ್ಪೊರೇಟರ್ಗಳು ಸಹ ಈಗ ಮತ್ತೆ ಪಕ್ಷಕ್ಕೆ ನಾವು ಶಕ್ತಿ ತುಂಬ್ತೀರಿ ಅಂತೇಳಿ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಅದೇ ರೀತಿ ಇವತ್ತು ಏನು ನಮ್ಮ ಪಕ್ಷದ ಅಧ್ಯಕ್ಷರು, ಇಲ್ಲಿ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಇಲ್ಲಿ ನಮ್ಮ ಹಿಂದೆ ವಿಧಾನ ಸಭೆಯಲ್ಲಿ ಏನು ಸ್ಪರ್ಧೆ ಮಾಡಿದಂಥವ್ರು ಇರ್ಬೋದು, ಹೆಣ್ಮಗಳು ಸ್ಪರ್ಧೆ ಮಾಡಿದರು ಅನುರಾಧ ಅವರು ಎಲ್ಲರೂ ಸಹ ಹಿಂದೆ ಅವ್ರ ಕುಟುಂಬದಲ್ಲಿ ಒಬ್ಬರು ಕಾರ್ಪೊರೇಟ್ರು ಸಹ ಇದ್ದರು. ಅವ್ರ ಕುಟುಂಬಕ್ಕೆ ಇಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿನೂ ಇತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಹಿಂದೆ ನಮ್ಮ ಶಕ್ತಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಏನು ಇಲ್ಲಿ ಶಕ್ತಿ ಇತ್ತು, ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಪಕ್ಷದ ಬೂತ್ ಕಮಿಟಿಯಿಂದ ಇರ್ಬೋದು ಅಥವಾ ಯಾರು ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಪಕ್ಷದ ಯಾರು ಹಿರಿಯ ಮುಖಂಡರುಗಳು ಮತ್ತು ಪದಾಧಿಕಾರಿಗಳಿದ್ದಾರೆ, ಯಾರು ಈ ಕ್ಷೇತ್ರದಲ್ಲೂ ಸಹ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬ್ತಾಯಿದ್ರು. ಇವತ್ತು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇದ್ದರು. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಏನು ಲೋಕಲ್ ಬಾಡಿಯಲ್ಲಿ 50% ರಿಸರ್ವೇಷನ್ ಏನಿದೆ, ಅದರಲ್ಲಿ ಈ ಭಾಗದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರು ಇರತಕ್ಕಂಥ ಒಂದು ಕ್ಷೇತ್ರ ಮತ್ತು ನಮ್ಮ ತಮಿಳಿಯನ್ಸು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಒಂದು ಈ ಕ್ಷೇತ್ರ. ಅಂಥವ್ರಿಗೆ ಹೆಚ್ಚಿನ ಒಂದು ವಿದ್ಯಾವಂತ ಹೆಣ್ಮಕ್ಳಿಗೆ ಪಕ್ಷದ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಕುಮಾರಣ್ಣವರು ಪೂಜ್ಯ ದೇವೇಗೌಡರು ಸಾಹೇಬರು ಸಹ ಪಕ್ಷದ ಈಗಾಗಲೇ ತಿಪ್ಪೇಸ್ವಾಮಿ ಸಾಹೇಬರು ಮಾತನಾಡಿದಂತೆ ಈಗಾಗಲೇ ಬೆಂಗಳೂರು ನಗರದ ಏನು ಒಂದು ಈ ಸದಸ್ಯತ್ವ ಅಭಿಯಾನದ ಉಸ್ತುವಾರಿಗಳಾಗಿ ಏನು ನೇಮಕವಾಗಿದ್ದಾರೆ ನಮ್ಮ ಮಾಜಿ ಶಾಸಕರಂಥ ನಿಸರ್ಗ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಕುಣಿಗಲ್ಲು ಜಗದೀಶ್ ನಾಗರಾಜಣ್ಣವರು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮುಂದೆ ಇರತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಏನು ಪಕ್ಷಕ್ಕೆ ನಮಗೆ ಹೆಚ್ಚು ಶಕ್ತಿ ಇತ್ತು, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇದೆ. ಅಂಥ ಕಡಿಮೆ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಸಹ ನಾವು ಸಂಘಟನೆಯನ್ನು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ನಾವು ಗೆಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಸಹ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಮೊದಲಾಗಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ JDS ತುಂಬ ಚೆನ್ನಾಗಿತ್ತು. ಯಾವಾಗಲೂ 2 ಸಲ ಕಾಂಗ್ರೆಸ್ಸು, 1 ಸಲ JDS ಹಿಂಗೆ ಗೆದ್ಕೊಂಡು ಬಂದಿರೋಂಥ ಕ್ಷೇತ್ರ ಇದು. ಲಾಸ್ಟ್ ಟೈಮು ಅಖಂಡ ಶ್ರೀನಿವಾಸ ಮೂರ್ತಿ ಇದೇ JDS ಇಂದ ಗೆದ್ದಿರೋಂಥ ವ್ಯಕ್ತಿ. ಇವಾಗ ಅವರು ಕಾಂಗ್ರೆಸ್ ಹೋಗಿದ ನಂತರ ಸುಮಾರು ಫಾಲೋವರ್ಸು ಎಲ್ಲರೂ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ರು. ಲಾಸ್ಟ್ ಎಲೆಕ್ಷನಲ್ಲಿ ನಮ್ಮ ಅನುರಾಧ ಅವರು ಅಭ್ಯರ್ಥಿ ಆಗಿದ್ದರು.
ಇಲ್ಲಿ ನಮ್ಮ ಜನ ಸಾಥ್ ಕೊಟ್ಟಿಲ್ಲ, ಸೋತೋದ್ವಿ. ಆದರೆ ಮತ್ತೆ ಸೋತಿದ್ವಿ, ಇನ್ನೂ ಸತ್ತಿಲ್ಲ. JDS ಇನ್ನೂ ಸತ್ತಿಲ್ಲ, ಇಲ್ಲಿ ಇನ್ನೂ ಜೀವಂತವಾಗಿದ್ದೀವಿ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದೀವಿ. ದೇವ್ರದಿಂದ ನಮ್ಮ ಕ್ಷೇತ್ರದ ಮುಖಂಡರು, ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಎಲ್ಲರೂ ಬಂದಿದ್ದಾರೆ. ಇನ್ನು ಮುಂದೆ ಇಲ್ಲಿ ನಮ್ಮ ಕೆಲಸನೇ ಬೇರೆ ಥರದಲ್ಲಿರುತ್ತೆ. ನೋಡಿ, ನಮ್ಮ AC ಶ್ರೀನಿವಾಸ್ ಇವಾಗ ಏನು MLA ಇದ್ದಾರೋ, ಪಾಪ ಅವರಿಗೆ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಅವರು ಈ ಕ್ಷೇತ್ರದವರೇ ಅಲ್ಲ. ಈ ಕ್ಷೇತ್ರದಲ್ಲಿ ಎಷ್ಟು ವಾರ್ಡಿದ್ದಾವೆ, ಎಷ್ಟು ಗಲ್ಲಿಗಳಿದ್ದಾವೆ, ಎಷ್ಟು ಸಂಧಿಗಳಿದ್ದಾವೆ, ಎಷ್ಟು ಮನೆಗಳಿದ್ದಾವೆ, ಬಡವರು ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಆಕಸ್ಮಿಕವಾಗಿ MLA ಆಗಿರೋದು, ಲಕ್ ಬೈ ಚಾನ್ಸ್ ಅಂತಿರಲ್ಲ ಹಾಗೆ. ಇದರಲ್ಲಿ ಅವ್ರ ಸಾಧನೆ ಏನಿಲ್ಲ, ಸಾಧನೆ ಅಂತ ಅವ್ರು ಏನು ಮಾಡಿಲ್ಲ. ಇಲ್ಲಿ ಅವ್ರು ಏನು ಶ್ರಮನೂ ಹಾಕಿಲ್ಲ, ಇಲ್ಲಿವರೆಗೂ ಅವ್ರು ಏನು ಕೆಲಸ ಮಾಡಿಲ್ಲ. ಇನ್ನು ಮುಂದೆ ನಮ್ಮ ಸಂಘಟನೆ, ನಮ್ಮ JDS ಇಂದ ಈ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗಬೇಕು, ಪ್ರತಿಯೊಂದು ಕೆಲಸ ನಾವು ಮುಂದೆ ನಿಂತು ಮಾಡಿಸ್ತೀವಿ. ಅಗ್ರವಾಗಿ ಹೋರಾಟಗಳು ಮಾಡ್ತೀವಿ. ಇವಾಗ JDSನ ನಾವು ಮತ್ತೆ ಇಲ್ಲಿ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟು JDS ಕಾರ್ಪೊರೇಟರ್ ಆಗಲಿ, MLA ಆಗಲಿ, ಗೆಲ್ಲಿಸೋವಂಥ ಕೆಲಸ ನಾವು ಎಲ್ಲರ ಕಾರ್ಯಕರ್ತರು ಮಾಡ್ತೀವಿ ಅಂತ ಸತ್ಯ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಎಲ್ಲರಿಗೂ ನಮಸ್ಕಾರ. ನಾನು ಅಫ್ರೋಜ್ ಬೇಗ್, ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟು. ಇವತ್ತು ಒಂದು ಸಂತೋಷದ ಸುದ್ದಿ ಹೆಂಗಂತ ಹೇಳಿದ್ರೆ, ಪುಲಕೇಶಿ ನಗರದಲ್ಲಿ ತುಂಬ ಇವತ್ತು ಮೀಟಿಂಗಲ್ಲಿ ನೀವು ನೋಡಿರ್ಬೋದು, ಈ ವಿಡಿಯೋಲಿ ಕೊನೆ ಎಲ್ಲ ಅವಾಗ ಬರ್ತಾಯಿದೆ ವಿಡಿಯೋ ನೋಡಿ ನೀವು. 90% ಮುಸ್ಲಿಮ್ಸ್ ಇದ್ದರು ಇಲ್ಲಿ, 90% ಮುಸ್ಲಿಮ್ಸು. ಇದು ಒಂದು ನಮ್ಮದು ನೋಡಿ, ಒಂದು ಹಂಗೆ ನಮಗೆ ಗೆಲುವು ಬರೋ ಥರನೇ. ಪುಲಕೇಶಿ ನಗರಲ್ಲಿ ಹಲವಾರು ಲೀಡ್ರು ಬಂದುಬಿಟ್ಟು ನಮಗೆಲ್ಲ ಏನು ಹೇಳಿದ್ದಾರೆ, ಮುಸ್ಲಿಮ್ಸ್ ಅವ್ರಿಗೆಲ್ಲ ಹೋಗ್ಬಿಟ್ಟು ನೀವು ಓಟ್ ಹಾಕಬೇಡಿ JDS ಅದು ಇದು ಅಂತ ಏನೇನೋ ಹೇಳಿದ್ದಾರೆ. ಆದರೂ ನಮ್ಮ ಅಕ್ಕ ತಂಗಿರು, ನಮ್ಮ ಬ್ರದರ್ಸು, ಮುಸ್ಲಿಮ್ಸ್ ಅವರು 90% ಇವತ್ತು ಎಲ್ಲ ಮೀಟಿಂಗ್ಗೆ ಸೇರಿದ್ದಾರೆ. ನಮಗೆ ತುಂಬ ಒಂದು ದೊಡ್ಡ ವಿಷಯ ಇದು, ಖುಷಿ ಪಡೋ ವಿಷಯ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ AC ಶ್ರೀನಿವಾಸ ಮೂರ್ತಿ ಯಜಮಾನರು ಅವರು ಎಲ್ಲಿಂದಾನೇ ತಗೊಂಬಿಟ್ಟು ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದೇನೋ ಉಪ್ಪರ್ ಸಾಯ ಖಜೂರ್ ಮ್ಯಾಟ್ಕೆ ಅಂತ ನಮ್ಮಲ್ಲಿ ಹೇಳ್ತಾರೆ, ಎಲ್ಲೋ ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆರಾಮಾಗಿದ್ದಾರೆ. ಎಷ್ಟು ಜನ ಎಲ್ಲರೂ ತೊಂದರೆ ಪಡ್ತಾಯಿದ್ದಾರೆ. ಎಲ್ಲೂ ಕೆಲಸ ನಡೀತಾ ಇಲ್ಲ. ಪುಲಕೇಶಿ ನಗರಲ್ಲಿ ಕೆಲಸ ನಡೀತಾ ಇಲ್ಲ. ಚರಂಡಿದಿರಲಿ, ರೋಡ್ದಿರಲಿ, ಲೈಟ್ದಿರಲಿ, ನೀರ್ದಿರಲಿ, ಎಲ್ಲೂ ಕೆಲಸನೇ ಮಾಡ್ತಾಯಿಲ್ಲ. ಇವರೆಲ್ಲ ಓಟ್ ಆಗಿಬಿಟ್ರು, ಓಟ್ ಆಗಿ ಗೆಲ್ಲಿಸ್ಬಿಟ್ಟಿದ್ದಾರೆ. ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ, ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ದೊಡ್ಡ ತಪ್ಪು ಮಾಡಿದ್ದೀವಿ, ಇವನಿಗೆ ಓಟ್ ಹಾಕಿ ನಾವು ಕರ್ಕೊಂಬಂದಿದ್ದೀವಲ್ಲ, ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ. ಇವಾಗೆಲ್ಲ ನೋಡಿ, ಈ ಮೀಟಿಂಗ್ ನಮ್ಮ ಸಕ್ಸಸ್ಫುಲ್ ನಾವು ಮೀಟಿಂಗ್ ಮಾಡಿದ್ದೀವಲ್ಲ, ಇವಾಗ ಏನು ಅದರದ್ದೊಂದು ಅವ್ರ ಮೆಸೇಜು ಏನಂದರೆ, ಬರೋ ಚುನಾವಣೆಯಲ್ಲಿ ನಮ್ಮ BBMP ಎಲೆಕ್ಷನ್ನಲ್ಲಿ ನಾವು ನೋಡಿ, ಹಿಂದಿ ಮುಸ್ಲಿಂ ಅದು ಅಂತ ಇಲ್ಲಿ ಭೇದ ಭಾವ ಇಲ್ಲ. ಇಲ್ಲಿ ಬೇಕಿರೋದು ಕೆಲಸ, ಅದು ನಾವು ಮಾಡ್ತಾಯಿದ್ದೀವಿ. ಇವಾಗೂ ಮಾಡ್ತೀವಿ, ನೆಕ್ಸ್ಟು ಮಾಡ್ತೀವಿ. ನೆಕ್ಸ್ಟ್ ಬರೋ ಇದರಲ್ಲಿ ನಮಗೆ ಎಷ್ಟು ಸೀಟು, ನಮ್ಮ ಮುಂಚೆನೇ 4 JDS ನಮ್ಮದು ಸೀಟ್ ಇತ್ತು ಇಲ್ಲಿ BBMPಯಲ್ಲಿ. ಇನ್ನೂ 7 ಸೀಟು ನಾವು ಎಷ್ಟಾಗುತ್ತೆ ಪ್ರಯತ್ನ ಮಾಡ್ತೀವಿ, ನಾವು ಗೆಲ್ಲೋದು ಇದು ಮಾಡ್ತೀವಿ. ಅಭ್ಯರ್ಥಿನೂ ನಮ್ಮ ಕಡೆಯಿಂದ ತುಂಬ ಜನ ಇದ್ದಾರೆ. ನಮ್ಮ ಅನುದಾನ ಟೀಮ್ ಅವ್ರ ಕಡೆಯಿಂದ ಇದ್ದಾರೆ, ನಮ್ಮ ಇವರು ಇದ್ದಾರೆ ಅವ್ರ ಕಡೆಯಿಂದನೂ ಇದ್ದಾರೆ. ಹಲವಾರು ಜನ ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲಿ. ಅವ್ರಿಗೆ ಟೈಮ್ಗೆ ಸಿಕ್ಕಿ ಇದು ಮಾಡಿದ್ರೆ ಬೇಕಾದರೆ ಇದರಲ್ಲಿ ಇವತ್ತು ಮೆಂಬರ್ಶಿಪ್ ಇದನ್ನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಇನ್ನು ಮುಂದೆ ಯಾವ ಹಿನ್ನಡೆ ಆಗಿದೆಯೋ JDS, ಇನ್ನು ಮುಂದೆ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ. ಈ ಸಿಚುವೇಷನ್ನಲ್ಲಿ ಈ ಕಾರ್ಯಕ್ರಮನ ಮಾಡಿರೋದು ಒಂದು ದೊಡ್ಡ ವಿಷಯ ಇಲ್ಲಿ ನಡೀತಾ ಇರೋದು. ಮುಂದೆ ಚೆನ್ನಾಗಾಗುತ್ತೆ, JDS ಬೆಲ್ಟ್ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಆ ಕೆಲಸಕ್ಕೆ ನಾವು ಎಲ್ಲ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು